ಶಾಂತಿಯುತವಾಗಿದ್ದೀನಿ. ಯಾಕಂದ್ರೆ ಇವತ್ತು ಏನನ್ನ ನಾನೊಂದು ಬಾಯಿ ತಪ್ಪೊಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕಬಾರ್ದು. ಒಂದು 65 ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು. ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಮಾಡ್ಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದ್ವಿ. ನ್ಯಾಯಕ್ಕೋಸ್ಕರ ನಿಂತಿದ್ವಿ ಹೊರತು ನಾನು ಏನೇನು ಮಾಡ್ಬೇಕು ಅನ್ಕಂತಿದ್ದೆ ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ನೋಡಿ, ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವ್ನು. ಅವನಂತ ಚಿಲ್ಲರೆ ಬದುಕಿಂದ ಬಂದಂತವನಲ್ಲ. ಹುಟ್ಟಿದಾಗಿಂದ ಶ್ರೀಮಂತ. ಅವನು ನಿನ್ನೆ ಮೊನ್ನೆ ಆದಂತವನು. ಲೂಟಿ ಹೊಡೆದು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಗಂಡ ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ. ಅತ್ತೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ನನಗೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಲ್ಲ ನನಗೇನು ಅವ್ರಿಗೇನಿರುತ್ತೋ ಅದಕ್ಕೆ 100 ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದ್ದೀನಿ. ಆದರೆ ನಾನು ಅಂಥ ಕೆಲಸಕ್ಕೆ ಕೈ